ಈಗ ಸುನಿಲ್, ನಾನಿಲ್ಲಿ ಅತ್ಯಂತ ಮುಖ್ಯವಾಗಿ ಈಗ ನೋಡಿ, ನಮ್ಮ ಕನ್ನಡದಲ್ಲಿ ಒಂದು ಮಾತಿದೆ, ಮನಸ್ಸಿನಂತೆ ಮಹಾದೇವ ಅಂತೇಳಿ. ಒಂದು ಕಡೆ ಮನಸ್ಸು ಒಳ್ಳೆಯದಿರಬೇಕು, ಅದಕ್ಕೆ ಒಳ್ಳೆ ಜನ ಸಿಗಬೇಕು, ಉದ್ದೇಶ ಒಳ್ಳೆಯದಿರಬೇಕು, ಹಣ ಜಮಾವಣೆ ಆಗಬೇಕು, ಪರಿಸ್ಥಿತಿ ಅನುಕೂಲಕರವಾಗಿರಬೇಕು. ಪಾಕಿಸ್ತಾನದಲ್ಲಿ ಶತ್ರು ದೇಶ ಅಂತ ಮಾತಾಡ್ತಾ ಇಲ್ಲ ನಾನು, ಯಾವತ್ತಿಗೂ ಅದರ ಇಂಟೆನ್ಷನ್ಸು ಮತಾಂಧತೆ, ಸುಮ್ಮನೆ ಬರೋದು. ಎಲ್ಲಿ ಇಂಡಿಯಾ ನೋಡಿ, ಯಾವತ್ತೇ ಆಗಲಿ ಇಂಡಿಯಾದೊಳಗಡೆ ಎಲ್ಲೋ ಬರೋದು, ಯಾರಿಗೋ ಒಂದು ಅಲ್ಲಿ ಯಾವುದೋ ತಾಜ್ಗೆ ನೀವು ಡ್ಯಾಮೇಜ್ ಮಾಡಿ ಹೋಗೋದು, ಇನ್ನೆಲ್ಲೋ ಬರೋದು, ಪಹಲ್ಗಾಮಿಗೆ ಬರೋದು, ಈ ಉದ್ದೇಶ ಇದೆಯಲ್ಲ, ಇದು ಯಾವತ್ತಿಗೂ ಸಫಲತೆ ಕಾಣಲ್ಲ. ಇದರೊಂದಿಗೆ ಆಯ್ತಪ್ಪ ಇವತ್ತು ನಾವು ಪಾಕಿಸ್ತಾನ ಮುಗಿಸೇ ಬಿಟ್ವಿ ಅಂದರೂ ಕೂಡ ಉಗ್ರವಾದ ಮುಗ್ದು ಹೋಗಲ್ಲ. ಯುದ್ಧದಲ್ಲಿ ಗೆದ್ದವನು ಸೋತವನು ಸತ್ತ ಅಂತ. ಗೆದ್ದವನು ಸೋತವನು ಸತ್ತ. ಫಾರ್ ಎಕ್ಸಾಂಪಲ್, ಇವತ್ತು ಯುಕ್ರೇನೇ ಗೆದ್ದು ಬಿಡಲಿಯಪ್ಪ, ಏನಿದೆ ಇವತ್ತು ಯುಕ್ರೇನಲ್ಲಿ? ಇವತ್ತು ಅವ್ರು ಗೆದ್ದು ಬಿಟ್ರು ಅಂತಲೇ ಅಂತೀವಿ, ಅಗೇನ್ಸ್ಟ್ ರಷ್ಯಾ ಏನಿದೆ ಅಂತ ಬಂದಾಗ ಅಲ್ಲಿ ನಥಿಂಗ್. ಸಮಾಪ್ತ ಆಗಿದೆ. ಇಸ್ರೇಲ್ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಎಷ್ಟು ದಿನಗಳ ಕಾಲ ಇದು ಮುಂದುವರಿಯಬಹುದು ಅಂತ. ಸೊ ಯುದ್ಧ ಯಾವತ್ತೂ ಯಾರಿಗೂ ಒಳ್ಳೆಯದು ಮಾಡಲ್ಲ. ಗೆದ್ವಿ ಅನ್ನೋದು ಬಂದರೂ ಕೂಡ ಕನಿಷ್ಠ ಒಂದು ದೇಶದ ಆರ್ಥಿಕತೆಯನ್ನು 20 ವರ್ಷಗಳ ಹಿಂದಕ್ಕೆ ತಳ್ಳಿಬಿಡುತ್ತದೆ. ಕರೆಕ್ಟಾಗಿ 2-3 ವರ್ಷಗಳ ಕಾಲ ಯುದ್ಧ ನಡೆದು ಬಿಟ್ರೆ ಅಂತೇಳಿ. ಸೊ ಪಾಕಿಸ್ತಾನ ಎಲ್ಲಿ ನಿಂತ್ಕೊಂಡಿದೆ ಈಗ? ಏನೂ ಇಲ್ಲದೆ ಈ ಒಣಜಂಭ ಯಾಕೆ ಇವರಿಗೆ ಅಂತ ಒಂದು ಇನ್ ಒನ್ ಆಫ್ ದ ಡಿಬೇಟ್ಸ್ ನಾನು ನಿಮಗೆ ಒಂದು ಮಾತು ಹೇಳಿದೆ. ಅವರು 1971 ವಾರಲ್ಲಿ ಡಿಸೆಂಬರ್ 16 ಅವ್ರು ಸರೆಂಡರ್ ಆಗ್ತಿದ್ದಾರೆ. 93,000 ಅಂದರೆ 15th ಅವ್ರು ಪಾರ್ಲಿಮೆಂಟಲ್ಲಿ ಪ್ರೈಮ್ ಮಿನಿಸ್ಟರ್ ಹೇಳ್ತಿದ್ದ, ನಾವು ಹಿಂದೂಸ್ತಾನ ಬರ್ಬಾದಾಗೋವರೆಗೂ ನಾವು ಯುದ್ಧ ಮಾಡ್ತೀವಿ ಅಂತ. ಇವತ್ತು ಅದೇ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅವ್ರು ಎಲ್ಲಿ ನಿಂತಿದ್ದಾರೆ, ಅವ್ರಿಗೆ ಇನ್ನೂ ಅವ್ರಿಗೆ ಫಸ್ಟ್ಲಿ ಡಿಪ್ಲೀಟ್ ಆಗಿಬಿಟ್ಟಿದ್ದಾರೆ ಪೂರ್ತಿ. ಇದು ಏನು ನಡೀತಿದೆ, ಇದೆಲ್ಲ ಡೆಸ್ಪರೇಟ್ ಅಟೆಂಪ್ಟ್ಸ್. ಬೇರೆ ದಾರಿ ನಾನು ಏನೋ ಮಾಡಬೇಕು, ಹತಾಶ ಪ್ರಯತ್ನಗಳು ಅಷ್ಟೇ ಮಾಡ್ತಿರೋದು ಅವ್ರಿಗೆ. ಎಕ್ಸಾಂಪಲ್, ಇವತ್ತು ನಮ್ಮ ಇಂಡಿಯನ್ ಆರ್ಮಿ ಚೀಫ್ಗೆ ಗೌರ್ಮೆಂಟ್ ಪವರ್ ಕೊಟ್ಟಿದೆ. 14 ಟೆರಿಟೋರಿಯಲ್ ಆರ್ಮಿ ಬೆಟಾಲಿಯನ್ಸ್ನ ನೀವು ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್ ಆಗಿ ನೀವು ಕರಿಬೋದು, ನಿಮ್ಗೆ ಅಥಾರಿಟಿ ಕೊಟ್ಟಿದ್ದೀನಿ, ಎಂಬಾಡಿಮೆಂಟ್ ಆಗಲಿ, ಆಫೀಸರ್ಸ್ ಮತ್ತೆ ಯಾರ್ಯಾರಿದ್ದಾರೆ ಜವಾನ್ಸ್ ಎಲ್ಲಾರನ್ನೂ ಕರೀರಿ ಅಂತ ಕೊಟ್ಟಿದೆ. ಪಾಕಿಸ್ತಾನದಲ್ಲಿ ಏನಾಗಿದೆ ಗೊತ್ತಾ? ಮದ್ರಾಸಾಗಳಲ್ಲಿರೋ ಹುಡುಗರನ್ನೆಲ್ಲ 14-15 ವರ್ಷದ ಮಕ್ಕಳನ್ನೆಲ್ಲ ಅವ್ರು ಶಿಫ್ಟ್ ಮಾಡಿದ್ದಾರೆ. ಅವರು ಈಗ ಬರ್ತಾರೆ ಟು ಫೈಟ್, ದೇ ವಿಲ್ ಬಿ ದ ಕ್ಯಾನನ್ ಫಾಡರ್ಸ್. ಇದು ನಡೀತಿದೆ ಪಾಕಿಸ್ತಾನದಲ್ಲಿ. ಅಂದ್ರೆ ಈಗ ಗ್ರೌಂಡ್ ಇನ್ವೇಷನ್ ಸ್ಟಾರ್ಟ್ ಆಯಿತು ಅಂದ್ರೆ ಇಂಡಿಯನ್ ಆರ್ಮಿ ವಿಲ್ ಬಿ ಫೈಟಿಂಗ್ ವಿತ್ ದೋಸ್ ಕಿಡ್ಸ್. ನಮ್ಮ ಹತ್ರ ಬೇರೆ ದಾರಿ ಇಲ್ಲ, ನಾವೇನ್ ಮಾಡೋಣ? ನಮ್ದೊಂದು ಆಬ್ಜೆಕ್ಟಿವ್ ಇದೆ, ಅವರು ಮಾಡೋ ಕೆಲಸ ಇದು. ಹತಾಶೆಗೆ ಒಂದು ಲಿಮಿಟ್ ಇರಬೇಕಲ್ಲ. ಮದ್ರಾಸಾಗಳನ್ನೆಲ್ಲ ಖಾಲಿ ಮಾಡಿಸಿ ಅವರ ಮತಿನ ಭ್ರಷ್ಟ ಮಾಡಿ ಅವ್ರನ್ನ ರ್ಯಾಡಿಕಲೈಸ್ಡ್ ಮಾಡಿ ಇವತ್ತು ಕಳಿಸ್ತಾ ಇದ್ದಾರೆ ಫ್ರಂಟ್ ಲೈನ್ಸ್ಗೆ. ಬರೋರೆಲ್ಲ ಸಣ್ಣ ಮಕ್ಕಳು, ಮದ್ರಸಾಗಳೆಲ್ಲ ಖಾಲಿ, ಅವರೆಲ್ಲ ಬರ್ತಿದ್ದಾರೆ ಫ್ರಂಟ್ ಲೈನ್ಸ್ಗೆ. ಇಲ್ಲಿ ನಿಂತಿದೆ ಪಾಕಿಸ್ತಾನ. ಈಗ ಎಷ್ಟು ದಿನ ನಡೀಬೋದು ಅದನ್ನ ನಾನು ವೀಕ್ಷಕರ ವಿವೇಚನೆಗೆ ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸುನಿಲ್. ಸಾಕಷ್ಟು ಡೀಟೇಲ್ ಆಗಿ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಶಶಾಂಕ್, ರಕ್ಷಣಾ ತಜ್ಞರಾಗಿ, ವೆಪನ್ ಎಕ್ಸ್ಪರ್ಟ್ ಆಗಿ ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ವೆಂಕಟೇಶ್ ನಾಯಕ್ ಸರ್, ಈ ಡಿಬೇಟಲ್ಲಿ ಪಾಲ್ಗೊಂಡು ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ನೋಡೋಣ, ಪಾಕಿಸ್ತಾನಕ್ಕೆ ಇನ್ನು ಎಷ್ಟು ದಿನಗಳ ಕಾಲ ಇದನ್ನು ತಡೆದುಕೊಳ್ಳುವ ಶಕ್ತಿ ಇದೆ. ಅವ್ರದ್ದು ಅಟ್ಯಾಕ್ ಬಿಟ್ಟುಬಿಡಿ, ಸದ್ಯಕ್ಕೆ ಅವರ ದೇಶ ಉಳಿದ್ರೆ ಸಾಕಾಗಿದೆ. ನಮ್ಮ ಉತ್ತರ ಪ್ರದೇಶದ ಜನಸಂಖ್ಯೆಗಿಂತ ಒಂದು 5-6 ಕೋಟಿ ಜಾಸ್ತಿ ಆ್ಯಡ್ ಮಾಡ್ಕೊಂಬಿಡಿ ನೀವು, ಅಷ್ಟೇ ಪಾಕಿಸ್ತಾನ ಅಂದರೆ, ಇನ್ನೇನೂ ಅಲ್ಲ. ಇಷ್ಟಿಟ್ಕೊಂಡು ಇಡೀ ಇಂಡಿಯಾದಲ್ಲಿ ನಾನೇನೋ ಮಾಡಿಬಿಡ್ತೀನಿ ಅಂತ ಹೊರಟಿದ್ದಾರಲ್ಲ, ಇದಕ್ಕಿಂತ ದೊಡ್ಡ ಭ್ರಮೆ ಮತ್ತು ಜೋಕ್ ಇನ್ನೊಂದು ಇರಲಾರ್ದು. ಆದಷ್ಟು ಬೇಗ ಇಂಥ ಹಠವನ್ನು, ಒಣಜಂಭವನ್ನು ಬಿಟ್ಟರೆ ಒಳ್ಳೆಯದು ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತೀನಿ.